17ನೇ ಲೋಕಸಭಾ ಚುನಾವಣೆ 2019 ಲೋಕಸಭಾ ಮಹಾಸಮರ. ಕೆಎಚ್ ಮುನಿಯಪ್ಪ ವಿರುದ್ಧ ವಿ ಮುನಿಯಪ್ಪ ಬಹಿರಂಗ ಅಸಮಾಧಾನ. ಇನ್ನು ಅನೇಕ ವಿಚಾರಗಳು ನೋವುಗಳು ತಾಂಡು ಮಾಡ್ತಾ ಇದೆ. ಆ ಪ್ಯಾರಲ್ ಆಗಿ ಆಗೋದ್ರಿಂದ ಯಾವ ತರ ಅವ್ರ ಜೊತೆಯಲ್ಲಿ ಎಷ್ಟು ವಿಶ್ವಾಸದಿಂದ ಮಾತಾಡ್ತಾ ಇದ್ರು, ನಮ್ಮ ಜೊತೆಯಲ್ಲಿ ಯಾವ ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ರು, ಅದು ನೋವು ಕಂಡಾಗ, ಅದೃಶ್ಯ ಕಂಡಾಗ ನನ್ನ ಮನಸ್ಸು ಎಷ್ಟು ನೊಂದಿದೆ ಅಂತ ನನಗೆ ಮಾತ್ರ ಗೊತ್ತಾಗುತ್ತೆ. ನೋವು ತಿಂದಿರೋರಿಗೆ ಗೊತ್ತಾಗೋದು. ಯಾಕೆಂದ್ರೆ ನಾವು ಸೋತಿದ್ದೀವಿ. ಸೋತಾಗ ಎಂತರ ಹ್ಯುಮಿಲಿಯೇಷನ್ ಆಗುತ್ತೆ. ಅದು ನಾವು ಸೋತಿರೋದಕ್ಕೆ ಎದ್ದು ತಾಯಿ ಹೆರಿಗೆ ಆದಾಗ ಆಗ್ತಕ್ಕಂಥ ನೋವು ಆ ತಾಯಿಗೆ ಗೊತ್ತಾಗುತ್ತೆ. ಹಂಗಾಗಿ ಇವತ್ತು ಇದೆಲ್ಲ ನೋವಿನಲ್ಲಿದ್ದಾವೆ. ಆದ್ರೂ ನಿಂದು ಒಂಥರ ಅದೃಷ್ಟ ಅಂತ ಅನ್ಕೊಂಡ್ಬಿಟ್ಟಿದೀಯ. ದೇವರು ಬಂದು ನಿನ್ನ ಪಕ್ಕದಾಗ ಕುತ್ಕೊಂಡ್ಬಿಟ್ಟವ್ರೆ, ಯಾವಾಗಲೂ ನಿಮಗೆ ಆಶೀರ್ವಾದ ಸಿಗ್ತದೆ ಅಂತ ಹೇಳ್ಕೊಂಡಿದೀಯ. ಆದ್ರಿಂದ ಯಾರನ್ನ ಇರಲಿ, 100 ಜನ ಇರಲಿ, ದೇವ್ರ ಪೂಜೆಗೆ 2 ಗಂಟೆ ಅದಕ್ಕೆ ತಕ್ಕಂಗೆ ನಡ್ಕೋಬೇಕು. ಅದು ಇಲ್ಲದೆ ಇದ್ರೆ ಕಷ್ಟ ಇದೆ. ಅದನ್ನ ನಡೆಸ್ಕೊಂಡು ಹೋಗ್ಬೇಕು. ದೇವ್ರ ಕೆಲಸನೂ ಆಗಲಿ, ಒಳ್ಳೇದಾಗಲಿ. ಎಲ್ಲರೂ ಬಡವ್ರದ್ದು ಏನೇನು ಕೆಲಸ ಮಾಡೋಕ್ಕಾಗಿದ್ದೇನೋ ಹೇಳಿ. ನಾವು 1000 ಮನೆ ಕಟ್ಟಿದ್ದೀವಿ ತಾಲೂಕಿನಲ್ಲಿ. 2000 ಸೈಟ್ ಕೊಟ್ಟಿದ್ದೀನಿ ನಾನು. ಮಳ್ಳೂರು ಅಂತ, ಮೇಲೂರು ಅಂತ, ಅದರಲ್ಲಿ 100-150 ಸೈಟ್ ಮಾಡಿಕೊಟ್ಟಿದ್ದೀನಿ. ಏನೇನು ಕೆಲಸ ಬೇಕು ಎಲ್ಲ ಮಾಡಿಕೊಟ್ಟಿದ್ದೀವಿ ನಾವು. ಯಾರು ಬಂದ್ರೆ ನಮ್ಮ ಮನೆ ಇಲ್ಲ, ಯಾರು ಬಂದ್ರೆ ಬರ್ರಿ ಕರೀರಿ ಅವ್ರನ್ನ ಅಂತ 15,000 ಮನೆ ತಂದಿದ್ವಿ ಸರ್. ಏನು ಹೇಳು, ಎಲ್ಲಿ ಮಾಡಿದ್ವಿ ಹೇಳು. ಇಲ್ಲ ಏನಿಲ್ಲ ಮಾಡಿದ್ದೀರಿ. ಯಾಕೆ ನನಗಿದ್ರು ಹಾಕ್ತಂದೆ? ಯಾಕೆ ನನಗೆ ಚಿಂತೆ ಇಲ್ಲ. ನಾನು ಕಷ್ಟ ಬಿದ್ದ ರೂಢಿ ಆಗಿತ್ತು, ಕಲ್ಲು ಮಂಡ್ಯ ಆಗಿದ್ದೀನಿ, ನನಗೇನು ಏನಿಲ್ಲ. ಆದ್ರೆ ನನ್ನ ಕಾರ್ಯಕರ್ತರು ಸ್ವಾಮಿ ಕಾರ್ಯ ಮಾಡಿಕೊಟ್ಟದ್ದು ಸೋಲಾಗ ನಾನು ಹೆಂಗ್ ಮಾಡಿಸ್ಬೋದು. ಇನ್ನೊಂದು ನಮ್ಮ ಹಣ ಇದೆ, ನಮ್ಮ ತಾಲೂಕ ಹಚ್ಚಿರ್ತಕ್ಕಂಥ ಹಣ ನಾನು ದುರುಪಯೋಗ ಮಾಡಿ ಯಾರು ಕೊಟ್ಟರೆ ನಮ್ಗೆ ಬೇಕು. ಅದಕ್ಕೇನೋ ಶಿಸ್ತು ಬರಬಾರದು, ವ್ಯವಸ್ಥೆ ಇದ್ದಿಲ್ಲ. ಏನು ಯಾವತ್ತೂ ಇತ್ತು. ನಾನು ಅವ್ರ ಮೇಲೆ ಸೋತಿದ್ದೆ 10,000. ಅವ್ರ ಮನೆಗೆ ಬಂದರು, ದುಡ್ಡು ಬಂದಿದೆ, ನಿಮ್ಗೆ ಪಟ್ಟಿ ಕೊಟ್ಬಿಟ್ಟು ತಗೊಳ್ಕೊಡಪ್ಪ ಅಂತ ಅವರ ಫೋನ್ ಮಾಡಿಸ್ಕೊಡೋರು. ಅವ್ರ ಕೈಲಿ ಅದೊಂದು ಶಿಸ್ತಿತ್ತು. ಇವ್ರು ನಾವು ಸಣ್ಣ ಓದೋರು ಕಾನ್ಫರೆನ್ಸ್ ನಾವಿದ್ದವ್ರಿಗೆ ಇವ್ರು ಏನು ಕಾನ್ಫರೆನ್ಸ್ ಮಾಡ್ಕೊಬೇಕು, ಇವ್ರಿಗೆ ಆದಂತ ಸಂಘಟನೆ ಮಾಡಿ ಈಗ ನಮ್ಗೆ ನಮ್ಮ ಕೈ ಎಲ್ಲೋ ಬರ್ತಾ ಇಲ್ಲ, ಇಳಿಸೋಕೆ ಬರ್ತಾ ಇಲ್ಲ. ಆ ಶಕ್ತಿನೂ ಇಲ್ಲ. ಆ ಸ್ಥಿತಿಗೆ ತಂದು ನಮ್ಮನ್ನು ಇಂಥ ಒಂದು ಸಂದರ್ಭ ನನ್ನ ತಲೆ ಮೇಲಿದೆ. ಆದರೂ ಕಾಂಗ್ರೆಸ್ ಶಿವಕುಮಾರ್ ಅವ್ರ ಮನೆಗೆ ಹೋಗಿ ಏನು ನಮ್ಗೆ ಈ ತರ ತೊಂದರೆ ಆಗ್ತಾ ಇದೆ, ಈ ತರ ಏನ್ ಮಾಡ್ಬೇಕು ಅಂದ್ರೆ ಅದು. ಇಂದು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಸಭೆ ಏರ್ಪಡಿಸಲಾಗಿತ್ತು. ಸಭೆಯಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಸುವಾಗ ಶಿಡ್ಲಘಟ್ಟದ ಹಾಲಿ ಶಾಸಕ ವಿ ಮುನಿಯಪ್ಪ ವೇದಿಕೆಯಲ್ಲಿ ಬಹಿರಂಗವಾಗಿ ಕೆಎಚ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಂಸದರಾಗಿದ್ರೂ ಸಂಸದರ ನಿಧಿ ದೊರಕಿಸಿಕೊಟ್ಟಿಲ್ಲ. ಕಾಂಗ್ರೆಸ್ ಶಾಸಕರ ಮಧ್ಯೆ ಬೇರೆಯವರನ್ನ ತಂದಿಕ್ಕುವ ಕೆಲಸವನ್ನ ಸತತವಾಗಿ ಮಾಡ್ತಾ ಬಂದಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆಯಲ್ಲ. ನಿಮ್ಮಿಂದ ನನಗೇನು ಆಗ್ಬೇಕಿಲ್ಲ. ನಮ್ಮೊಂದಿಗೆ ಒಂದಿನವಾದ್ರೂ ಹೊಂದಾಣಿಕೆ ಮಾಡಿಕೊಂಡು ಹೋಗಿಲ್ಲ. ನೀವು 7 ಬಾರಿ ಸಂಸದರಾದಾಗ್ಲೂ ನಾವು ಬೆಂಬಲಿಸಿದ್ದೇವೆ. ಆದ್ರೆ ನೀವು ನಮ್ಮ ಕಾಲು ಎಳೆಯುವ ಕೆಲಸ ಮಾಡಿದ್ರಿ. ಇದೇ ಸಮಯದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಲು ಹೋದಾಗ ಕಾರ್ಯಕರ್ತರು ಕೆಎಚ್ ಮುನಿಯಪ್ಪ ವಿರುದ್ಧ ಧಿಕ್ಕಾರ ಕೂಗಿ ರಂಪಾಟ ಮಾಡಿದ್ರು. ನಂತರ ಡಿಕೆ ಶಿವಕುಮಾರ್ ಇಬ್ಬರನ್ನ ರಾಜಿ ಮಾಡಿದ್ರು. ನಂತರ ಡಿಕೆ ಶಿವಕುಮಾರ್ ಮಾತನಾಡುತ್ತಾ ರಾಜ್ಯದಲ್ಲಿ ಜಾತ್ಯತೀತತೆಯನ್ನ ಉಳಿಸಬೇಕು. ಚುನಾವಣೆ ನಡೀತಾ ಇದೆ. ನಾವು ಜನತಾದಳದವರು ಇಡೀ ರಾಜ್ಯದಲ್ಲಿ ಒಗ್ಗಟ್ಟಿನಿಂದ ಚುನಾವಣೆ ಮಾಡ್ತಿದ್ದೀವಿ. 5% ಕಾರ್ಯಕರ್ತರು ಸಮಾಧಾನ ಇಲ್ಲದೆ ಇರಬಹುದು. ಮಿಕ್ಕ ನಮ್ಮವರು ಸಹಕಾರ ಕೊಡ್ತಾ ಇದ್ದಾರೆ. ದಳದವರು ಸಹ ಸಹಕಾರ ಕೊಡ್ತಾ ಇದ್ದಾರೆ. ಇದರಿಂದ ನನಗೆ ಆತ್ಮವಿಶ್ವಾಸ ಇದೆ. 20ಕ್ಕೂ ಹೆಚ್ಚು ಸೀಟು 2 ಪಕ್ಷಗಳು ಸೇರಿ ಬರ್ತಾವೆ. ನಮ್ಮಲ್ಲಿ ಬಿರುಕು ತರಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ.
ನಿನ್ನೆ ಪ್ರಧಾನಮಂತ್ರಿಯವರು ಏನೇ ಮಾತಾಡಿದ್ರೂ ಸಹ ಅದನ್ನ ತಲೆ ಕೆಡಿಸಿಕೊಳ್ಳುವಂತಹ ಪ್ರಶ್ನೆನೇ ಅಲ್ಲ. ಇಲ್ಲಿನ ಕಾರ್ಯಕರ್ತರಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುವುದು ಸಹಜ. ಕೆಲಸ ಕಾಮಗಾರಿಗಳ ಬಗ್ಗೆ ಹೋರಾಟನೇ ಹೊರತು ಪಕ್ಷದ ಸಿದ್ಧಾಂತದ ಬಗ್ಗೆ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ. ಇಡೀ ಜಿಲ್ಲೆಯಲ್ಲಿ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸುತ್ತೇವೆ. ಕೆಎಚ್ ಮುನಿಯಪ್ಪ ಕೋಲಾರ ಕ್ಷೇತ್ರದಲ್ಲಿ ಗೆಲ್ಲುತ್ತಾರೆ ಎಂದರು. ಈ ರಾಜ್ಯದಲ್ಲಿ ಒಂದು ಮಹತ್ವವಾದಂತ ಜಾತ್ಯತೀತ ಉಳಿಸಬೇಕು ಅಂತೇಳಿ ಈ ಚುನಾವಣೆ ಬಹಳ ವಿಶೇಷವಾಗಿ ನಡೀತಾ ಇದೆ. ನಾವು ಜನತಾದಳದವರು ಇಡೀ ರಾಜ್ಯದಲ್ಲಿ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಮಾಡ್ತೇವೆ. ಒಂದು 5% ಕಾರ್ಯಕರ್ತರು ಸಮಾಧಾನ ಇಲ್ಲದೆ ಇರಬಹುದು, ಆದರೆ ಒಟ್ಟೆ ಇಷ್ಟು ಒಗ್ಗಟ್ಟು ನಾವ್ಯಾರು ನಿರೀಕ್ಷೆ ಮಾಡಿದ್ದೇವೆ. ಆ ರೀತಿ ಜನತಾದಳದವರು ಸಹಕಾರ ಕೊಡ್ತಾ ಇದ್ದಾರೆ, ನಮ್ಮ ಪಾರ್ಟಿಯವರು ಸಹಕಾರ ಕೊಡ್ತಾ ಇದ್ದಾರೆ. ಪಕ್ಷದಲ್ಲಿ ಶಿಸ್ತಿನ ಆದ್ಯತೆಯನ್ನ ಎರಡು ಪಕ್ಷದವರು ಕೂಡ ಪಾಲನೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಈ ಐಕ್ಯತೆಯಿಂದ ನನಗೆ ಆತ್ಮವಿಶ್ವಾಸ ಇದೆ. 20ಕ್ಕೂ ಹೆಚ್ಚು ಸೀಟು ಎರಡು ಪಕ್ಷಗಳು ಸೇರಿ ಬರ್ತವೆ. ಇವತ್ತು ಅನೇಕರು ನಮ್ಮ ಮೇಲೆ ಭಾಗ ಮಾಡಬೇಕು, ಪ್ರಧಾನಮಂತ್ರಿ ಆದಿಯಾಗಿ ನಮ್ಮಲ್ಲಿ ಜನತಾದಳದಲ್ಲಿ ತಿರುಗನ್ನು ತರಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಭಾಷಣದಲ್ಲಿ ಮಾತಾಡಿದ್ದಾರೆ. ಪ್ರಧಾನಮಂತ್ರಿಯವರು ಏನೇ ಮಾತಾಡಿದ್ರು ಕೂಡ ನಾವು ಯಾರು ಅದನ್ನ ತಲೆ ಕೆಡಿಸ್ಕೊಳ್ಳುವಂತ ಪ್ರಶ್ನೆ ಇಲ್ಲ. ಎರಡು ಪಕ್ಷಗಳು ಮುಖಂಡಗಳು ಕಾರ್ಯಕರ್ತರು ಒಟ್ಟಿನಿಂದ ಈ ಎಲೆಕ್ಷನ್ ಅನ್ನು ನಾವು ಮಾಡ್ತೇವೆ. ಇಲ್ಲಿ ಕೆಲವು ಸಣ್ಣ ಪಣ್ಣ ಕಾರ್ಯಕರ್ತರಲ್ಲಿ ಭಿನ್ನಾಭಿಪ್ರಾಯಗಳು ಇರೋದು ಸಹಜ, ಒಂದು ಮನೆಯಲ್ಲಿ ಇರ್ತದೆ. ಆದರೆ ಇಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಕೋಲಾರಲ್ಲಿ ವಿಶೇಷವಾಗಿ ಶಿಡ್ಲಘಟ್ಟದಲ್ಲೂ ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಅವರ ಕೆಲಸ ಕಾಮಗಾರಿಗಳ ಬಗ್ಗೆ ಹೋರಾಟನೆ ಹೊರತು ಯಾವ ಪಕ್ಷದ ಸಿದ್ಧಾಂತದ ವಿಚಾರದಲ್ಲಿ ಯಾರಿಗೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನ ಇಡೀ ಜಿಲ್ಲೆಯಲ್ಲಿ ಇಡೀ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸ್ತಾರೆ. ಬಹುಶಃ ಇಡೀ ರಾಜ್ಯದಲ್ಲಿ ಕೋಲಾರ ಮತಕ್ಷೇತ್ರ ಈಗ ರಾಹುಲ್ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ. ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ಮತ ಈ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತದೆ ಅನ್ನೋ ಒಂದು ಆತ್ಮವಿಶ್ವಾಸ ನಮಗೆಲ್ಲರೂ ಕೂಡ ಮೂಡಿದೆ. ರಾಹುಲ್ ಗಾಂಧಿ ಅವರು ಬಂದು 13ನೇ ತಾರೀಕು ಈ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಸೇರಿ ಒಗ್ಗಟ್ಟಿನಿಂದ ಆ ಚುನಾವಣೆಯ ಪ್ರಚಾರ ಸಭೆಯನ್ನ ನಾವು ನಡೆಸ್ತಾ ಇದ್ದೇವೆ. ಒಂದು ಅದ್ಭುತವಾದಂಥ ಒಂದು ದೊಡ್ಡ ಸವಾಲು, ಒಂದು ಬಹಿರಂಗ ಸಭೆಯನ್ನ ಇವತ್ತು ಕೋಲಾರಲ್ಲಿ ನಿರ್ಮಾಣ ಆಗ್ತಾ ಇದೆ. ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಆ ಸಭೆಯಲ್ಲಿ ನಾವೆಲ್ಲ ಸೇರಿ ಪಾಲ್ಗೊಳ್ಳುವಂಥ ಕೆಲಸವನ್ನ ನಾವು ಮಾಡ್ತೇವೆ. ರೀಚ್ ಆಗ್ತದೆ. ಕಾರ್ಯಕರ್ತರು ಒಗ್ಗಟ್ಟಿಂದ ಸೇರ್ತಾರೆ, ಕಾರ್ಯಕರ್ತರು ಒಮ್ಮತದಿಂದ ಮಾಡ್ತಾರೆ. 1-2 ದಿನ 3 ದಿನ ಸ್ವಲ್ಪ ನಡೀತದೆ. ಕೊನೆಗೆ ಎಲೆಕ್ಷನ್ ನಡೆಯುವಷ್ಟಕ್ಕೆ ಇಬ್ಬರು ಸೇರಿ ಬೂತ್ ಮಟ್ಟದಲ್ಲಿ ಒಟ್ಟಿಗೆ ಸೇರಿ ಎಲೆಕ್ಷನ್ ಮಾಡ್ತಾರೆ. ವೈಮನಸ್ಸು ಎಲ್ಲರಿಗೂ ಪಕ್ಷಗಳಲ್ಲೇ ಬೇಕಾದಷ್ಟು ವೈಮನಸ್ಸು ಇತ್ತು. ನಮಗೂ ಕುಮಾರಸ್ವಾಮಿ ಅವ್ರಿಗಿತ್ತು, ದೇವೇಗೌಡರಿಗೂ ರಾಹುಲ್ ಗಾಂಧಿ ಅವರು ಸಿದ್ಧಾಂತದ ಬಗ್ಗೆ ಇತ್ತು. ಈಗ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬೇರೆ ಬೇರೆ ರಾಜ್ಯದ ಅನೇಕ ಹೋರಾಟಗಳನ್ನು ನಾವೆಲ್ಲ ಮಾಡ್ಕೊಂಡು ಬಂದಿದ್ದೇವೆ. ಅಖಿಲೇಶ್ ಯಾದವ್, ಮಮತಾ ಇವರು, BSP ಮಾಯಾವತಿ ಅವ್ರದ್ದು ಯಾವ ರೀತಿ ಇತ್ತು. ರಾಜ್ಯದಲ್ಲಿ ಇವರೇನು ಹೇಳಿದ್ದಾರೆ, ನಮ್ಮ YSR ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಪಕ್ಷ ನಮಗೆ ಸ್ಪೆಷಲ್ ಸ್ಟೇಟಸ್ ಕೊಟ್ಟರೆ ನಮ್ದು ಓಪನ್ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಇವರು TDP ಅವರು ನಮ್ದು ಓಪನ್ ಆಗಿದೆ ಅಂತ ಹೇಳ್ತಾರೆ. ಹಿಂಗೆ ಎಲ್ಲ ರಾಜ್ಯದಲ್ಲೂ ಕೂಡ ಈ ಒಂದು ಅಭಿಪ್ರಾಯ ಇದೆ. ದಕ್ಷಿಣದಲ್ಲಿ ಯಾವ ಕಾರಣಕ್ಕೂ BJPಯ ಒಂದು ಬಾಗಿಲು ತೆರಲಿಕ್ಕೆ ಸಾಧ್ಯ ಇಲ್ಲ. ಉತ್ತರ ಭಾರತದಲ್ಲ ಯಾರೇ BJP ಬಾಗಿಲು ಮುಚ್ಚಿಬಿಡ್ತಾ ಇದೆ. ಸೊ ಹಂಗಿರೋಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ 23ನೇ ತಾರೀಕು ಮೋದಿಯವ್ರನ್ನ ಹೊರತುಪಡಿಸಿ
ಕಾಂಗ್ರೆಸ್ ಸರ್ಕಾರ ಪ್ರಶ್ನೆ ಆಗ್ತದೆ. ನಾವು 2 ಸೀಟ್ ಕೊಡಬೇಕು ಅಂತಿತ್ತು, ಈ ಒಕ್ಕಲಿಗರು 5 ಸೀಟ್ ಕೊಡ್ತಿದ್ರು, 6 ಸೀಟ್ ಕೊಡ್ತಿದ್ರು, ಒಕ್ಕಲಿಗರು 2 ಸೀಟ್ ಕೊಟ್ಟರು. ಯಾಕೆಂದ್ರೆ ಬೇರೆ ಜನತಾದಳಕ್ಕೆ ನಾವು ಸೀಟ್ಗಳನ್ನ ಬಿಟ್ಕೊಡ್ಬೇಕಾಗಿತ್ತು. ಇಲ್ಲಿ ರಾಜ್ಯಸಭಾದಲ್ಲಿ ಒಬ್ಬ ಮುಸಲ್ಮಾನರಿಗೆ ರಾಜ್ಯಸಭಾ ಸೀಟ್ ಕೊಟ್ಟಿದ್ದೇವೆ, ಕೌನ್ಸಿಲ್ಗೆ ನಿಮ್ಮ ಜಿಲ್ಲೆಯಲ್ಲೇ ಸೀಟ್ ಕೊಟ್ಟಿದ್ದೇವೆ, ಬೇರೆ ಕಡೆ ಕೌನ್ಸಿಲ್ ಕೊಟ್ಟಿದ್ದೇವೆ. ನಮ್ಮ ಮುಸಲ್ಮಾನ್ ಲೀಡರ್ಗಳೆಲ್ಲ ಏನು ಹೇಳಿದ್ರು ಅಂತಂದರೆ ನಮ್ಗೆ ಈ ಸತಿ ಸೀಟ್ ಬೇಡ, ಧ್ರುವೀಕರಣ ಆಗ್ತದೆ, ನಾವುಗೆ ಮೇಲ್ಮನೆಯಲ್ಲಿ ನಮಗೊಂದು ಅವಕಾಶ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷ ಅದಕ್ಕೆ ನಾವು ಒಪ್ಕೊಂಡಿದ್ದೇವೆ. ಸಾಂಗ್ಲಿಯಾನ ರಾಜೀನಾಮೆ ಕೊಟ್ಟಿದ್ದಾರಲ್ಲ ಸರ್, ಸಾಂಗ್ಲಿಯಾನ ರಾಜೀನಾಮೆ ಕೊಟ್ಟಿದ್ದಾರೆ, ಕ್ರಿಶ್ಚಿಯನ್ಸ್ಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತ, ಈ ಬಗ್ಗೆ ಏನು ಹೇಳ್ತೀರಿ ಸರ್? ಆಸ್ಕರ್ ಫರ್ನಾಂಡಿಸ್ ಇದ್ದಾರೆ, ಆಸ್ಕರ್ ಫರ್ನಾಂಡಿಸ್ ರಾಜ್ಯಸಭೆಯಲ್ಲಿದ್ದಾರೆ, ಅವರ ಪ್ರತಿನಿಧಿಯಾಗಿದ್ದಾರೆ. ಅವರು ಇಲ್ಲಿ ಪರವಾಗಿಲ್ಲ, ಬಿಜೆಪಿಯಿಂದ ಬಂದಿದ್ರು, ಅವ್ರು ರೆಸ್ಟ್ ತಗೊಳ್ತೀನಿ ಅಂತ ವಯಸ್ಸಾಯ್ತು ಅಂತ ಹೇಳಿದ್ದಾರೆ, ರೆಸ್ಟ್ ತಗೊಳ್ತಾರೆ. ಸರಿ, ಹೇಳ್ತಾ ಇದ್ದಾರಲ್ಲ, ಬರೋದಿಲ್ಲ ಏನಿಲ್ಲ. ಸರ್, ಇಬ್ಬರ ನಡುವಿನ ಭಿನ್ನಾಭಿಪ್ರಾಯ ಇದು ಬಹಳ ಮುಂದುವರಿತಾನೆ ಇದೆ. ಪದೇ ಪದೇ ಎಲೆಕ್ಷನ್ ಬಂದಾಗ ಇದು ಬರುತ್ತೆ, ಮತ್ತೆ ಒಂದು ಸಂಧಾನ ಮಾಡ್ತೀರಾ, ಮತ್ತೆ ಬರುತ್ತೆ. ಇದಕ್ಕೆ ಫುಲ್ ಸ್ಟಾಪ್ ಯಾವಾಗ ಆಗುತ್ತೆ ಸರ್? ಒಗ್ಗಟ್ಟೆ ಜತೆಗೂಡುವುದು ಆರಂಭ, ಜತೆಗೂಡಿ ಚರ್ಚಿಸುವುದು ಪ್ರಗತಿ, ಜತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಯಾವಾಗೂ ಗಲಾಟೆ ಆಗಿದೆ ಸರಿ ಹೋಗೋದು, ಗಲಾಟೆ ಅಲ್ದಿದ್ರೆ ಹೊರಗಡೆ ಹೋಗ್ತಾರೆ, ಕೇಳಿಬಿಟ್ರೆ ಉತ್ತರ ಹೇಳ್ಬಿಟ್ರೆ ಎಲ್ಲ ಸಮಾಧಾನ ಆಗುತ್ತೆ. ನೋಡಿ, ಇವರೆಲ್ಲ ಮಾಡಲ್ಲ. ಎಲ್ಲ ಕಡೆ ದೊಡ್ಡ ಪಾರ್ಟಿಗಳು ಭಿನ್ನಮತ ಇರ್ತವೆ, ಸಮಯ ಬರ್ತಾ ಬರ್ತಾ ಸರಿ ಇರ್ತದೆ. ಇವತ್ತು ಈ ಮಿನಿಟ್ನವರು ಸಭೆ ಕರೆದಿದ್ರು, ಒಂದು 5,000 ಜನ ಸರಿ, DK ಶಿವಕುಮಾರ್ ಬಂದರು, ಎಲ್ಲ ಸಭೆ ಆಯಿತು. ಅವ್ರ ಕಷ್ಟಗಳನ್ನು ಹೇಳಿದ್ರು, ಅದಕ್ಕೆ ಪರಿಹಾರ ಕಂಡುಕೊಂಡು ಇವತ್ತು ನೋಡಿ ಅವರು ಮುಂದೆ ಸಾಕ್ತಾರೆ. ಅವರು ಒಬ್ಬ ಸೀನಿಯರ್ ಲೀಡರ್, ಅವರ ನಾಯಕರು ಅವ್ರು ಹೇಳಿದ ತೀರ್ಮಾನ ನಮ್ಮ ಭಿನ್ನಾಭಿಪ್ರಾಯ ನೋಡಿರಲಿ, ನಾವೆಲ್ಲ ಒಗ್ಗಟ್ಟಾಗಿರ್ತೇವೆ, ಕಾಂಗ್ರೆಸ್ಸನ್ನು ಗೆಲ್ಲಿಸ್ತೀವಿ ಅಂತ ನಿರ್ಣಯ ಮಾಡಿ.